ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅರ್ಧ kg ಬ್ಯಾಡಗಿ ಮೆಣಸಿನಕಾಯಿ, 1/4 kg ಗುಂಟೂರು ಮೆಣಸಿನಕಾಯಿ, 50 ಗ್ರಾಮ್ ಹೆಸರು ಬೇಳೆ, 50 ಗ್ರಾಮ್ ತೊಗರಿಬೇಳೆ, 50 ಗ್ರಾಮ್ ಹುರಿಗಡಲೆ, 50 ಗ್ರಾಮ್ ಉದ್ದಿನಬೇಳೆ, 50 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಮೆಣಸು, ಒಂದು ಕೈ ಹಿಡಿ ಕರಿಬೇವಿನ ಸೊಪ್ಪು ಅಂದರೆ 10 ಕಡ್ಡಿ ಬರುತ್ತೆ. ಹಾಗೆಯೇ 50 ಗ್ರಾಮು ಸಾಸಿವೆ, 50 ಗ್ರಾಮ್ ಮೆಂತ್ಯ, 1/4 kg ಜೀರಿಗೆ ಬೇಕು. ಈಗ ಫಸ್ಟ್ ಬಂದು ಮೆಣಸಿನ್ಕಾಯಿನೂ ಹಾಗೆಯೇ ಧನಿಯಾನು ಬಿಸಿಲಲ್ಲಿ 2 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ. ಬಿಸಿಲಿಲ್ಲ ಅಂದರೆ ಹಾಗೆಯೇ ಸ್ವಲ್ಪ ತೆಗೆದು ಸ್ಟೌವಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಆದರೆ ಈ ರೀತಿ ಮಾಡೋದ್ರಿಂದ ಬಿಸಿಲಲ್ಲಿ ಹಾಕಿ ಒಣಗಿಸಿ ಆಮೇಲೆ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಕ್ರಿಪ್ಸಿ ಥರ ಆಗಿಬಿಡುತ್ತೆ. ಕಟ್ ಮಾಡಿದ್ರೆ ಕಟ್ ಆಗೋಂಗೆ ಆಗುತ್ತೆ. ಆ ರೀತಿಯೇ ಇರಬೇಕು. ಹಾಗೆಯೇ ಧನಿಯಾ ಕಾಳಲ್ಲಿ ತುಂಬ ಧೂಳು ಕಸ ಎಲ್ಲ ಇತ್ತು. ಅದನ್ನು ಚೆನ್ನಾಗಿ ಮೊರದಲ್ಲಿ ಹಾಕಿ ಕಸ ಎಲ್ಲ ತೆಗಿತಾ ಇದ್ದೀನಿ. ಈ ರೀತಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ತವ ಇಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಹದವಾಗಿ ಉರಿಬೇಕು. ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ತುಂಬ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಕಲರ್ ಚೇಂಜ್ ಆಗಿಬಿಡುತ್ತೆ. ಬಣ್ಣ ಚೇಂಜ್ ಆದ ತಕ್ಷಣ ತೆಗೆದ್ಬಿಡಿ. ನೆಕ್ಸ್ಟ್ ಬಂದು ಧನಿಯಾ ಕಾಳನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಆದಷ್ಟು ನೀವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸಿಯುತ್ತೆ. 3/4 kg ಮೆಣಸಿನ್ಕಾಯಿ, ಅರ್ಧ kg ಕೊತ್ತಂಬರಿ ಬೀಜ, ಹಾಗೆಯೇ 1/4 kg ಜೀರಿಗೆ ಹಾಕಿ ಮಾಡೋ ಸಾಂಬಾರು ಪುಡಿ. ನೆಕ್ಸ್ಟು 1/4 kg ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಲೈಟಾಗಿ ಹುರ್ಕೋಬೇಕು. ಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಬೀಜ, ಜೀರಿಗೆ ಈ 3 ಇಂಗ್ರೀಡಿಯೆಂಟ್ಸೇ ಮೇಯ್ನು ಸಾಂಬಾರು ಪುಡಿಗೆ. ನೆಕ್ಸ್ಟ್ ಬಂದು ಮೆಂತ್ಯ 50 ಗ್ರಾಮ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೇ ಕರಿಬೇವನ್ನ ಕೂಡ ಹಾಕಿ ಹುರಿತಾ ಇದ್ದೀನಿ. ಇದ್ರ ಜೊತೆಗೇ ಸಾಸಿವೆನೂ ಕೂಡ ಹಾಕ್ತಾ ಇದ್ದೀನಿ. ಇದು ಚಟಪಟ ಅಂತ ಸೌಂಡ್ ಬಂದರೆ ಸಾಕು. ನೆಕ್ಸ್ಟ್ ಬಂದು ಸಾಂಬಾರು ತಿಕ್ನೆಸ್ಗೋಸ್ಕರ ಬೇಳೆ 5 ಥರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ಬಂದು ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹುರಿದ ಮೇಲೆ ಇದ್ರ ಜೊತೆಗೆ ಹೆಸರುಬೇಳೆ 50 ಗ್ರಾಮು, ಮೆಣಸು 50 ಗ್ರಾಮು ಎರಡನ್ನೂ ಹಾಕಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಹುರಿಗಡಲೆನೂ ಕೂಡ ಸೇರಿಸಿ ಅದ್ರ ಜೊತೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಅದನ್ನು ತವ ಮೇಲೆ ಇಟ್ಟು 50 ಗ್ರಾಮು ಅರಿಶಿನ ಪೌಡ್ರನ್ನ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಈ ಬಿಸಿಲೇ ಅದನ್ನು ಫ್ರೈ ಮಾಡಿದ್ರೆ ಸಾಕು. ಯಾಕಂದರೆ ತವಾಲ್ ಹಾಕಿ ಫ್ರೈ ಮಾಡಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸ್ಟವ್ನ ಆಫ್ ಮಾಡಿಬಿಡಿ. ಈಗ ಫ್ರೈ ಮಾಡಿರೋದನ್ನೆಲ್ಲ ಒಂದು ಬಾಕ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಬಂದು ಫ್ರೈ ಆಗಿರೋದು ಈ ಥರ ಕಟ್ ಮಾಡಿದ್ರೆ ಕಟ್ ಆಗಬೇಕು. ಈ ರೀತಿ ಫ್ರೈ ಮಾಡ್ಕೋಬೇಕು. 2 ದಿನ ಬಿಸಿಲಲ್ಲಿ ನಾವು ಹಾಕಿರೋದ್ರಿಂದ ಅದರಲ್ಲೇ 3/4 ಭಾಗ ಅಷ್ಟು ಒಣಗಿರುತ್ತೆ. ಈಗ ಸುಮ್ಮನೆ ಬಿಸಿ ಮಾಡ್ಕೊಂಡಿರೋದು ಅಷ್ಟೇ. ಈ ಥರ ಮಾಡ್ಕೊಂಡ್ರೇ ಚೆನ್ನಾಗಿ ಪೌಡ್ರಾಗಿ ಬರುತ್ತೆ ಮಿಲ್ಲಿಗೆ ಕೊಟ್ಟ ಮೇಲೆ. ಇದನ್ನು ಬಂದು ಫ್ಯಾನ್ ಕೆಳಗಡೆ ಇಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ನೆಕ್ಸ್ಟು ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಡು ಬರಬೇಕು. ಇದ್ರ ಜೊತೆಗೇ ಅಕ್ಕಿನ ಇಲ್ಲಾಂದರೆ ಬೇಳೆನ ಯಾವುದಾದ್ರೂ ಕೊಟ್ಟು ಕಳಿಸ್ಬೇಕು. ಯಾಕಂದರೆ ಮಿಷಿನ್ಗೆ ಹಾಕಿದ್ರೆ ಲಾಸ್ಟಲ್ಲಿ ಅದರಲ್ಲಿ ಸ್ಟಿಕ್ ಆಗಿರುತ್ತಲ್ಲ, ಅದೆಲ್ಲ ಪೌಡ್ರು ಬಂದ್ಬಿಡುತ್ತೆ. ಅದರಿಂದ ಅಕ್ಕಿನ ಸ್ವಲ್ಪ ತಗೊಂಡೋಗಿ ಫ್ರೆಂಡ್ಸ್, ಈಗ ಪೌಡ್ರ್ ಮಾಡಿಸ್ಕೊಂಡು ಬಂದಾಯಿತು. ಈಗ ಫುಲ್ ಬಿಸಿ ಇರುತ್ತೆ ಅದನ್ನು ಹಂಗೆ ಮುಚ್ಚಿಡಬಾರ್ದು. ಒಂದು ಪೇಪರ್ ಹಾಕಿ ಫ್ಯಾನ್ ಕೆಳಗಡೆ ಒಣಗಾಕಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಮಾತ್ರ ಸ್ಟೋರೇಜ್ ಮಾಡಿ ಇಡಬೇಕು ಬಾಕ್ಸಲ್ಲಿ. ಬಿಸಿಲೇ ಇಡಬಾರ್ದು, ಬೇಗ ಕೆಟ್ಟೋಗ್ಬಿಡುತ್ತೆ. ಈಗ ನೋಡಿ, ನಾನು ಅದ್ರ ಜೊತೆಗೆ ಬೇಳೆ ಕೊಟ್ಟು ಕಳಿಸಿದ್ದೆ, ತೊಗರಿಬೇಳೆನ. ಅದು ಮಿಷಿನ್ಗೆ ಹಾಕಿದ್ಮೇಲೆ ಇದನ್ನು ಲಾಸ್ಟಲ್ಲಿ ಹಾಕ್ತಾರೆ ಅವರು. ಆಗ ನೋಡಿ ಎಷ್ಟು ಪೌಡ್ರ್ ಇರುತ್ತೆ ಅದರಲ್ಲಿ. ಇದನ್ನು ಕೊಟ್ಟಿಲ್ಲ ಅಂದರೆ ಆ ಪೌಡ್ರೆಲ್ಲ ಅವ್ರಿಗೆ ಹೋಗುತ್ತೆ. ಅದರಿಂದ ಇದನ್ನು ಬೇಳೆನ ಇಲ್ಲಾಂದರೆ ಕಡಲೆಬೇಳೆ ಇಲ್ಲಾಂದರೆ ಅಕ್ಕಿ ಯಾವುದನ್ನಾದ್ರೂ ಕೊಟ್ಟು ಕಳಿಸ್ಬೇಕು. ಈಗ ಅದನ್ನೆಲ್ಲ ಒಂದ್ರಿ ಮಾಡ್ಕೋತಾ ಇದ್ದೀನಿ. ಕಲರು ಚೆನ್ನಾಗಿ ಬಂದಿದೆ.
ಸಾಂಬಾರು ಪುಡಿದು. ಈ ಸಾಂಬಾರು ಪುಡಿನ ಬೇಳೆ ಸಾಂಬಾರು ಮಾಡ್ಕೋಬೋದು, ಮಸಾಲೆ ಸಾರುಗಳಿಗೆ ಯೂಸ್ ಮಾಡ್ಬೋದು, ಗೊಜ್ಜುಗಳಿಗೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಬಂದು 2 ಥರ ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಜೀರಿಗೆ, 2 ಥರ ಕಾಳು, 5 ಥರ ಬೇಳೆ ಹಾಕಿ ಮಾಡಿರೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಇದು ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ಈ ಚಿಕ್ಕ ಬಾಟ್ಲಲ್ಲಿ ಹಾಕಿರೋದು ಮನೆಗೆ ಯೂಸ್ ಮಾಡೋದು, ಇದೆರಡು ಬಂದು ಸ್ಟೋರೇಜ್ ಮಾಡ್ತಾ ಇದ್ದೀನಿ. ಈ ಥರ ಬಾಕ್ಸಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದ್ರ ಮೇಲೆ ಒಂದು ಪೇಪರ್ ಮುಚ್ಚಿ ಲಿಡ್ನ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಟರೆ ಏನು ಕೆಡೋಲ್ಲ. 6 ತಿಂಗಳ ತನಕ ಚೆನ್ನಾಗಿ ಬರುತ್ತೆ. ಬೇಕಂದರೆ ಸ್ಪೂನ್ ಹಾಕಿ ಎಷ್ಟು ಬೇಕು ಅಷ್ಟು ತಗೊಬೇಕು. ಕಲರು ಮತ್ತು ಸುವಾಸನೆ ಇದೇ ರೀತಿ ಇರುತ್ತೆ, ಚೇಂಜ್ ಆಗೋದಿಲ್ಲ. ಹಾಗೆಯೇ ಬೇಳೆನ ಬಂದು ಸಾಂಬಾರಿಗೆ ಯೂಸ್ ಮಾಡ್ಕೋತೀನಿ. 50 ಗ್ರಾಮ್ಸ್ನ ಯಾವ ರೀತಿ ಅಳೆಯೋದು ಅಂತ ಮೆಷರ್ಮೆಂಟ್ ಕಪ್ಪಿಲ್ಲ ಅಂದರೆ ಈ ಥರ ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಳ್ಳಿ. 50 ಗ್ರಾಮ್ಸು ಈ ರೀತಿನೇ ಅಳೆಯೋದು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.